ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಗೀತಾಶ್ರೀ ಸಕ್ರಾಯಪಟ್ಟಣ. ಇವತ್ತು ಒಂದು ಫಂಕ್ಷನ್ ಇತ್ತು. ಅಂದರೆ ನಮ್ಮ ರಿಲೇಟಿವ್ಸ್ದೆ ನಮ್ಮ ಮನೆಯವರ ದೊಡ್ಡಮ್ಮನ ಮಗಂದು ಅಕ್ಕನ ಮಗಂದು ನಮ್ಮ ಮನೆಯವ್ರಿಗೆ. ಹಾಗಾಗಿ ಹತ್ರದ್ದೇ ಇರೋದ್ರಿಂದ ನಾವು ಮುಂಚೆನೇ ಬರಬೇಕಿತ್ತು. ನಮಗೆ ಬಂಚಕ್ಕೆ ಟೈಮ್ ಆಗಲಿಲ್ಲ ಶಾಪ್ ಕ್ಲೋಸ್ ಮಾಡ್ಕೊಂಬರೋದಕ್ಕೆ. ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ವಿ. ಎಂಟ್ರೆನ್ಸಿಂದ ಬಂದು ನಾನು ಫುಲ್ ವಿಡಿಯೋ ಎಲ್ಲ ಇದು ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಎಂಜಾಯ್ ಮಾಡಿದ್ವಿ, ಎಷ್ಟು ಖುಷಿಯಿಂದ ಇದ್ವಿ. ಏನಾದ್ರು ಫಂಕ್ಷನ್ಸ್ ಅಂದಾಗ ಎಲ್ಲ ರಿಲೇಟಿವ್ಸ್ ಎಲ್ಲ ಸೇರೋದ್ರಿಂದ ತುಂಬ ಖುಷಿ ಇರುತ್ತೆ. ಮಕ್ಕಳು ರಿಲೇಷನ್ಸ್ ಎಲ್ಲ ಇರ್ತಾರೆ. ತುಂಬ ಅಂದರೆ ತುಂಬ ಖುಷಿ ಇರುತ್ತೆ. ಅಂದರೆ ಇದು ಸಹ ಲವ್ ಮ್ಯಾರೇಜು. ಅಂದರೆ ಎಲ್ಲ ಇಷ್ಟಪಟ್ಟು ಮಾಡಿಕೊಡ್ತಿರೋಂಥದ್ದು. ತುಂಬ ಖುಷಿ ಇದೆ ಎಲ್ರಿಗೂ ಸಹ. ತುಂಬ ಖುಷಿಯಿಂದ ಈ ಮದುವೆ ಆಯಿತು. ಹಾಗೆ ನಮಗೂ ಸಹ ಎಲ್ಲರೂ ಸಿಕ್ಕಿರೋದು, ಎಲ್ಲರೂ ಯಾವಾಗಾರ ಈ ಥರ ಫಂಕ್ಷನ್ಸ್ ಎಲ್ಲ ಸಿಗೋದು ತುಂಬ ಖುಷಿ ಇತ್ತು. ಹಾಗೆ ನಾವು ಸಹ ಮನೆಗೆ ಬಂದು ಎಲ್ಲ ರೆಡಿಯಾಗಿ ಛತ್ರದಲ್ಲಿ ರೆಡಿ ಆದ್ವಿ. ಮಕ್ಕಳು ಸಹ ನೋಡಿ, ನಮ್ಮ ತಂಗಿ ಮಕ್ಕಳು, ನನ್ನ ಮಗ ಎಲ್ಲರೂ ಇದ್ರೂ ಎಲ್ಲ ರೆಡಿಯಾಗಿ ನಾವು ಸಹ ರೆಡಿಯಾಗಿ ಛತ್ರಕ್ಕೆ ಬಂದ್ವಿ. ಎಲ್ಲರೂ ಫ್ಯಾಮಿಲಿ ಎಲ್ಲ ಸಿಕ್ಕಿದಾಗ ಮಾತಾಡ್ಸೋದೇ ಒಂದು ಖುಷಿ ಅಲ್ಲ. ಸ್ವಲ್ಪ ಹೊತ್ತು ಅದೇ ಆಗಿಬಿಡುತ್ತೆ. ಇವಾಗ ಬಂದ್ರಾ, ಚೆನ್ನಾಗಿದ್ದೀರಾ, ಹೇಗಿದ್ದೀರಾ, ಮಗು ಹೇಗಿದೆ ಅಂತ ಇದೇ ಆಗ್ತಾ ಇರುತ್ತೆ. ತುಂಬ ಖುಷಿಯಿಂದ ಎಲ್ಲರೂ ಸಹ ಮದುವೆಯಲ್ಲಿ ಸೇರಿಕೊಂಡು ಮಾಡ್ಕೊಂಡ್ವಿ. ನೋಡಿ ಎಲ್ಲರೂ
ಸಹ ಖುಷಿಯಿಂದ ಅವನಿಗೆ ಇಷ್ಟಪಡ್ತಾರೆ. ಪ್ರತಿಯೊಬ್ಬರು ನಮ್ಮ ರಿಲೇಟಿವಲ್ಲಿ ಅವನಿಗೆ ತುಂಬ ಇಷ್ಟಪಟ್ಟು ಎಲ್ಲರೂ ಖುಷಿ ಪಡಿಸ್ತಾರೆ. ಅವ್ನ ಫಂಕ್ಷನಲ್ಲಿ ಯಾವುದ್ರಾಗಾರ ಎಲ್ಲರೂ ಇದ್ದು ಅಷ್ಟೇ. ಅವ್ನಿಗೆ ಇವತ್ತು ಬರ್ತಡೇ ಇರೋದ್ರಿಂದ ಎಲ್ಲರೂ ಸಹ ಖುಷಿಪಟ್ಟು ಡ್ಯಾನ್ಸ್ ಆಡಿ ಇದು ಮಾಡಿದ್ರು ಅವನಿಗೆ ಎಲ್ಲರೂ ಸಹ. ಈಗ ಡ್ಯಾನ್ಸ್ ಎಲ್ಲ ಮುಗೀತು ಮತ್ತು ಶಾಸ್ತ್ರ ಮಾಡುವಂತೆ ಬರ್ರಿ ಟೈಮ್ ಆಯಿತು ಅಂತ ಎಲ್ಲ ದೊಡ್ಡವರೆಲ್ಲ ಹೇಳ್ತಾಯಿದ್ರು. ಬೆಳಗ್ಗೆ ಆಗಿಬಿಡುತ್ತೆ ಶಾಸ್ತ್ರ ಮುಗಿಯೋತ್ತಿಗೆ. ನಮ್ಮದು ತುಂಬ ಶಾಸ್ತ್ರ ಇರುತ್ತೆ, ಅದು ಸ್ವಲ್ಪ ಈಗೆಲ್ಲ ಕಡಿಮೆ ಮಾಡ್ಕೊಂಡಿದ್ದಾರೆ. ಅದು ಸ್ವಲ್ಪ ಶಾಸ್ತ್ರಗಳೆಲ್ಲ ಮಾಡಬೇಕಲ್ವ, ಹಾಗಾಗಿ ನನಗೆ ಎಷ್ಟು ಆಗುತ್ತೋ ಅಷ್ಟು ವಿಡಿಯೋ ಒಂದು ಸ್ವಲ್ಪ ಮಾಡ್ಕೊಂಡಿದ್ದಾರೆ. ಅಷ್ಟು ಸಹ ನಾನು ಮಾಡಿಕೊಂಡು ಎಡ್ ಮಾಡ್ತಾಯಿದ್ದೀನಿ. ತುಂಬ ವಿಡಿಯೋಗಳು ಶಾಸ್ತ್ರಗಳು ಮಿಸ್ ಆಗಿದೆ ನನಗೆ. ಈಗ ನಮಗೆ ಶಾಸ್ತ್ರ ಮಾಡೋಕ್ಕೆ ಅಂತ ಕರೆದ್ರು, ಅಂದರೆ ನಾವು ಹುಡ್ಗಂಗೆ ಅತ್ತೇರಾಗ್ತೀವಿ, ನಾವು ವರ್ಷದಲ್ಲಿ ಅತ್ತೇರಾಗ್ತೀವಿ ಅಂತೇಳ್ಬಿಟ್ಟು ನಮಗೆ ಕರೆದ್ರು. ಹೋಗಿ ನಾನು ಅಕ್ಕ ಆಮೇಲೆ ಇವರೆಲ್ಲ ಸಹ ಸೇರಿಕೊಂಡು ರಿಲೇಷನ್ಸು ಮಾಡ್ಕೊಂಡ್ವಿ. ಶಾಸ್ತ್ರ ಎಲ್ಲ ಹಿಂಗೆ ಮಾಡಬೇಕಂತ ಹೇಳ್ಕೊಟ್ರು. ಆ ಥರ ಮಾಡಿದ್ವಿ ನಾವು ಸಹ. ನಮಗೂ ಅಷ್ಟು ಗೊತ್ತಿಲ್ಲ, ಅವ್ರು ಹೇಳ್ಕೊಟ್ಟಂಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇದೆಲ್ಲ ಮುಗಿಸ್ಕೊಂಡು ಯಾವತ್ತು ನೋಡಿ ಇತರೆ ಟೈಮಲ್ಲಿ ನಿದ್ರೆನೇ ಇದಾಗಲ್ಲ ನಮಗಿಲ್ಲ. ಒಂದು ದಿವಸ ನಿದ್ರೆ ತಡೆಯೋಕ್ಕಾಗಲ್ಲ ಅಂತೀವಿ. ಎಲ್ಲ ಇರೋದ್ರಿಂದ ಮಾತಾಡ್ಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಅವತ್ತು ಶಾಸ್ತ್ರ ಬರೆಯೋದು, ಆಸೆ ಬರೆಯೋದು ಸಹ ನಮಗೆ ಬರ್ತಾಯಿದ್ದು. ಹಿಂಗೆ ಬರಿಬೇಕು, ಈ ಥರ ಮಾಡಬೇಕು ಅಂತ ಎಲ್ಲ ಕೂತ್ಕೊಂಡು ನಮ್ಮ ಮನೆಯವರ ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲ ಹೇಳ್ಕೊಡ್ತಾಯಿತ್ತು. ಆ ಥರನೇ ಮಾಡ್ತೀವಿ ಎಲ್ಲ ಸಹ. ಅವ್ರು ಏನೇನು ಹೇಳ್ತಾರೆ ಈ ಥರ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲ ಥರ ಮಾಡಿಕೊಂಡು ಹುಡುಗ ಹುಡುಗಿನೂ ಸಹ ಮತ್ತು ಅರಿಶಿಣೆಣ್ಣೆ ಶಾಸ್ತ್ರ ಅಂತ ಮಾಡ್ತೀವಿ ನೈಟು. ಆ ಶಾಸ್ತ್ರಕ್ಕೆ ಅವರು ಸಹ ರೆಡಿಯಾಗಿ ಬಂದಾಗ ಶಾಸ್ತ್ರ ಕುತ್ಕೊಳ್ಳೋದಕ್ಕಿಂತ ಮುಂಚೆ ಎಲ್ಲರ ಹತ್ರನೂ ಆಶೀರ್ವಾದ ತೊಗೋಬೇಕಂತೆ. ಹಾಗಾಗಿ ಯಾರ್ಯಾರೆಲ್ಲ ರಿಲೇಟಿವ್ಸ್ ಅಂದರೆ ಹುಡುಗಿ ಕಡೆಯವರು ಹುಡುಗನ ಕಡೆಯವರು ಹತ್ರ ರಿಲೇಷನ್ಸ್ ಯಾರೆಲ್ಲ ಇರ್ತಾರೆ ಅವ್ರ ಕಡೆಯಿಂದ ಆಶೀರ್ವಾದ ತೊಗೊಳ್ಳೋದು ಸಂಪ್ರದಾಯ. ಹಾಗಾಗಿ ಪ್ರತಿಯೊಬ್ಬರು ಕೈಲೇನೂ ಸಹ ಹಿರಿಯವರು ಅಂದರೆ ಏನು ಸೋದರ ಮಾವ, ಅತ್ತೆ, ಚಿಕ್ಕಪ್ಪ, ಚಿಕ್ಕಮ್ಮ, ಅಮ್ಮ ಆ ಥರ ಎಲ್ಲರದ್ದು ಆಶೀರ್ವಾದ ತೊಗೊಂಡು ಶಾಸ್ತ್ರಕ್ಕೆ ಕೂತ್ಕೊಂಡ್ರು. ಇಲ್ಲಿ ಇಬ್ಬರು ಹುಡುಗಿಯರು ಮಾತ್ರ ಸಖತ್ ತರಲೆ ಮಾಡ್ಕೊಂಡು, ಅಂದರೆ ಅವ್ರಿಗೂ ಮದುವೆ ಆಗಿದೆ, ಸ್ವಲ್ಪ ತುಂಟತನ ಮಾಡೋದು, ಈ ಥರ ಫಂಕ್ಷನ್ಗಳಿಗೆಲ್ಲ ಬಂದಾಗ ಜನಗಳು ಇದೆಲ್ಲ ಮಾಡ್ಕೊಳ್ಳೋದು ತುಂಬ ಇಷ್ಟ. ಒಬ್ಬರಲ್ಲ ಥರ ಇರಬೇಕಲ್ವ, ಆ ಥರ ಮಾಡ್ಕೊಂಡು ನೋಡಿ ಹಸೆ ಎಲ್ಲ ಎಷ್ಟು ನೀಟಾಗಿ ಕಾಣಿಸ್ತಿದೆ. ತುಂಬ ಚೆನ್ನಾಗಿ ಬಂತು. ಹಸೆನ ಸಹ ಹೇಳ್ಕೊಟ್ಟಂಗೆ ನಾವು ಮಾಡಿದ್ವಿ. ಎಲ್ಲರ ಹತ್ರನೂ ಆಶೀರ್ವಾದ ತೊಗೊಂಡು ಅವರು ಈಗ ನಮಸ್ಕಾರ ಮಾಡಿಕೊಂಡು ಕೈ ವಾಶ್ ಮಾಡ್ಕೊಂಬರ್ಬೇಕು. ಅದಾದ ನಂತರ ಅವರು ಹಸೆಗೆ ಏನು ಹಸೆ ಮಾಡಿರ್ತೀವಿ, ನಾವು ಹಸೆ ಬರೆದಿರ್ತೀವಿ, ಆ ಹಸೆಗೆ ಪೂಜೆ ಮಾಡಿಸಿ ಫಸ್ಟು ಹುಡುಗನ ಕೈಲಿಂದ ಹುಡುಗನ್ನ ಕೂರಿಸ್ತಾರೆ. ಹುಡುಗನ ಕೈಯಿಂದ ಹಸೆಗೆ ಪೂಜೆ ಮಾಡಿಸಿ ಕೂರಿಸಿ ಅದಾದ ನಂತರ ಹುಡುಗನ್ನ ಸೋದರ ಮಾವ ಅಂದರೆ ತಂಗಿ ಗಂಡ ಅಥವಾ ಅಕ್ಕನ ಗಂಡ ಆ ಥರ ಇರಬೇಕು ಅಂಥವ್ರ ಹತ್ರ ಮಿಂಚು ಅಂತ, ಕಾಲು ಮಿಂಚು ಅಂತ ತರಿಸ್ತಾರೆ, ಗಂಡಿನ ಮಿಂಚು ಅಂತ. ಅದನ್ನು ಇಕ್ಸ್ಬೇಕಾಗುತ್ತೆ. ಹಾಗಾಗಿ ಮಾವ ಬಂದು ಅವರ ತಂಗಿ ಗಂಡನ ಅಕ್ಕನ ಗಂಡ ಬಂದು ಅವರು ಇಟ್ಟು ಅದಾದ ನಂತರ ಶಾಸ್ತ್ರ ಸ್ಟಾರ್ಟ್ ಮಾಡ್ಕೊಳ್ತಾರೆ. ನೋಡಿ ನಾನು ಹೇಳಿದ್ನಲ್ಲ ಕಾಲು ಮಿಂಚು ಅಂತ, ಇದನ್ನು ಇಕ್ತಾರೆ ಫಸ್ಟು. ಅದಾದ ನಂತರ ಅವ್ರಿಗೆ ನಮಸ್ಕಾರ ಮಾಡಿಕೊಂಡು ಪೇಟ ಕಟ್ಟಬೇಕು. ನಮ್ಮ ಮನೆಯವರಿಗೆ ಕಟ್ಟೋಕ್ಕೆ ಅವ್ರಿಗೆ ಬರೋದಿಲ್ಲ, ಬಟ್ ಅಂತಂದರು ಅಂತ ಹೇಳ್ಬಿಟ್ಟು ಕಟ್ಟೋಕ್ಕೆ ಅಂತ ಹೋದರು. ಆಮೇಲೆ ಸರಿ ಅವ್ರಿಗೆ ಕಟ್ಕೋಬೋದು, ಬೇರೆಯವ್ರಿಗೆ ಕಟ್ಟೋಕ್ಕೆ ಒಂದು ಸ್ವಲ್ಪ ರಿಸ್ಕ್ ಅಂತ ಇದ್ದರು. ಅವ್ರ ತಲೆ ಸುತ್ತಕೊಂಡು ಸದ್ಯ ಬಂದಿದ್ದಂಗೆ ಇಟ್ಟು ಕಟ್ಟಿದ್ರು. ಅದಾದ ನಂತರ ಶಾಸ್ತ್ರಗಳನ್ನ ಸ್ಟಾರ್ಟ್ ಮಾಡಿಕೊಂಡು
ನಮ್ಮನೆಯವ್ರಿಗೂ ಸಹ ಮತ್ತೆ ಇದಾದ ನಂತರ ನೈಟು ಮತ್ತು ಬೆಳಗಿನ ಜಾವ ಅರುಣ್ ಗಡ್ಗೆ ಶಾಸ್ತ್ರ ಅಂತಿರುತ್ತೆ. ಹಂಗೆ ನೀರು ತರೋದು ಅರುಣ್ ಗಡ್ಗೆ ಅಂತೆಲ್ಲ ಇರುತ್ತೆ. ಅದೆಲ್ಲ ನಾವು ಮಿಸ್ ಮಾಡ್ಕೊಂಡು ತುಂಬ ಟೈಮ್ ಆಗಿತ್ತು. ನಾವು ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಹೋಗೋ ಹೊತ್ತಿಗೆ ಒಂದು ಹೆಚ್ಚು ಕಮ್ಮಿ ಬೆಳಗಿನ ಜಾವ 4:30 ಆಗಿತ್ತು. ಮಳೆ ಬೇರೆ ತುಂಬ ಬರ್ತಾಯಿತ್ತು ಹೊರಗಡೆ. ಹಾಗಾಗಿ ಅದೆಲ್ಲ ಮುಗಿಸ್ಕೊಂಡು ಹೊತ್ತಿಗೆ ನಮಗೆ ಟೈಮ್ ಆಗೋಗಿತ್ತು. ನಾವು ನಿದ್ರೆ ತಡ್ಕೊಳೋಕ್ಕಾಗಲಿಲ್ಲ. ಬೆಳಗ್ಗೆ ಮತ್ತೆ ಎದ್ದಂಡು ರೆಡಿ ಆಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೋದ್ವಿ. ಅಷ್ಟು ಸ್ಟಾಪ್ ಮಾಡಿಕೊಂಡು ನನಗೆ ಆ ವಿಡಿಯೋ ಎಲ್ಲ ಮಾಡ್ಕೊಳಕ್ಕಾಗಲಿಲ್ಲ. ನಮ್ಮ ಮನೆಯವರು ಸಹ ಅದೆಲ್ಲ ಮಾಡಿ ಅವರೆಲ್ಲ ಹೋಗಿ ನೈಟೆಲ್ಲ ಪಾಪ ನಿದ್ರೆನೇ ಮಾಡಿಲ್ಲ ತುಂಬ ಜನ. ಎಲ್ಲ ಮಾಡಿಕೊಂಡು ಶಾಸ್ತ್ರಗಳೆಲ್ಲ ಮುಗಿಸ್ಕೊಂಡ್ರು. ಇಲ್ಲಿ ಹುಡ್ಗನ ಕಡೆಯವ್ರಿಗೆ 5 ಜನ, ಹುಡುಗಿ ಕಡೆಯವ್ರು 5 ಜನ, ಹಂಗಾಗಿ ಅವ್ರು 2 ಜನ ಇವ್ರು 2 ಜನ ಬಂದು ಮಾಡ್ಕೋಬೇಕಾಗುತ್ತೆ. 5 ಜನ ಶಾಸ್ತ್ರ ಮಾಡಬೇಕು. ನೋಡಿ ನನಗೂ ಸಹ ಅಂದರೆ ಮಾಡಿದ್ದೀನಿ 1-2 ಮದುವೆಲಿ. ಆದರೆ ಯಾವಾಗೋ ಒಂದ್ಸತಿ ಮಾಡ್ತೀವಲ್ಲ ಮರ್ತೋಗಿರುತ್ತೆ. ಹಾಗಾಗಿ ಎಲ್ಲ ಹೇಳ್ಕೊಡ್ತಾಯಿದ್ರು, ಹಿಂಗೆ ಮಾಡಬೇಕು, ಹಿಂಗಿಡಬೇಕು, ಈ ಥರ ಮಾಡಬೇಕು ಅಂತೇಳಿ. ಅದೇ ಥರ ನಾನು ಮಾಡ್ತಾಯಿದ್ದೆ. ಫಸ್ಟ್ ಅಕ್ಕಿ ಕಾಳಿಂಗಂತ ಆಮೇಲೆ ಹಚ್ಬೇಕಲ್ಲ. ಫಸ್ಟು ಹಚ್ಬೇಕು, ಆಮೇಲೆ ಅಕ್ಕಿ ಕಾಳಿಂಗ, ಆಮೇಲೆ ಅಣಿಗಲಿ ಲಾಸ್ಟಿಗೆ ಫಸ್ಟ್ ಕಳ್ಸಕ್ಕೆ ಮಾಡಬೇಕು. ನಿಂದು ಸ್ಮೆಲ್ ಬಂದ್ರೂ ಪರವಾಗಿಲ್ಲ, ಕಾಲ್ಚಿಲ್ಲ ನೋಡಕ್ಕೆ ಕಾಚಿಲ್ಲ. ಅದೇ ಸ್ಮೆಲ್ ಬರ್ತೈತೆ. ಬಟ್ಟಿಗೆ ಹೋಗಿದ್ದೀನಿ, ನೆಂಟಿನ ಬಟ್ಟಿಗೆ ಕಳಪ್ಪ ನನಗೂ ಹಂಗೆ ಅನ್ನಿಸ್ತು. ಸೇಮ್ ಹುಡುಗಿಗೂ ಸೇಮ್ ಶಾಸ್ತ್ರ ಎಲ್ಲ ಅದೇ ಥರ ಹುಡುಗಂದಾದ್ಮೇಲೆ ಹುಡುಗಿ ಕೂರಿಸಿ ಅದೇ ಥರ ಸೇಮಾಗಿ ಶಾಸ್ತ್ರ ಮಾಡ್ತಾರೆ. ಅದಾದ ನಂತರ ಇಲ್ಲಿ ಬೂವೆ ತಿನ್ನೋ ಶಾಸ್ತ್ರ ಅಂತ ಮಾಡ್ತಾರೆ. ಅಂದರೆ ಹುಡುಗನ ತಂಗಿ ಅಕ್ಕ ಅಂಥವ್ರಿಗೆ ಮುಚ್ಚಿ ಕೊಡೋದು, ಹುಡುಗಿ ಕೈ ಕೊಟ್ಟು ಅವ್ರ ಕಡೆಯಿಂದ ಅವ್ರಿಗೆ ಕೊಡಿಸಿ ಮಾಡೋವಂಥದ್ದು. ಮತ್ತು ಅದನ್ನು ತೊಗೊಂಡೋಗೋರು ಇಬ್ಬರು ತೊಗೊಂಡೋಗ್ಬೇಕು. ಅತ್ತೆಯವರು ಚಿಕ್ಕಮ್ಮ ಇದು ಯಾರಾದರೂ ಮಾಡ್ಬೋದು ಈ ಶಾಸ್ತ್ರ. ಇದು ತೊಗೊಂಡೋಗಿ ಹೊರಗಡೆ ಹೋಗಿ ಅವರು ಅದನ್ನು ಚೆಲ್ಲಿ ಅಂದರೆ ಹಸಿರು ಗಿಡಕ್ಕೆ ಹಾಕಿ ಬರುವಾಗ ಇಲ್ಲಿ ಅಡ್ಡ ಹಾಕ್ಕೊಂಡು ಅವ್ರಿಗೆ ಅವರ ಹೆಸರು ಕೇಳೋದು, ಅವ್ರ ಹಸ್ಬೆಂಡ್ ಹೆಸರು ಕೇಳೋದು, ಈ ಥರ ತರಲೆ ಮಾಡೋದು, ಈ ಥರ ಎಲ್ಲ ಇರುತ್ತೆ. ಚೆನ್ನಾಗಿರ್ತಿದ್ದು. ಜೋರಾಗಿ ಹೇಳು, ನಿಮಗೆ ಜೋರಾಗಿ ಹೇಳು. ನೀವು ಹೇಳಿಲ್ಲ. ನಾಗರಾಜ್ ಪುಷ್ಪಲತಾ
ಇದು ಬಂದು ಇದಾದ ನಂತರ ಲಾಸ್ಟಲ್ಲಿ ಲಾಸ್ಟ್ ಶಾಸ್ತ್ರ ಇದನ್ನು ಏರ್ಸೋದು ಅದೇನೋ ಶಾಸ್ತ್ರ ಏನೋ ಹೇಳ್ತಾರೆ ಅದು ನನಗೆ ಗೊತ್ತಿಲ್ಲ. ಅದೇನೋ ಏರ್ಸೋದು ಅದೇನೋ ಹೇಳ್ಕೊಂಡು ಮಾಡ್ತಾರೆ. ತುಂಬ ಚೆನ್ನಾಗಿ ಸಖತ್ ನಗು ಬರುತ್ತೆ ಇದು ಮಾಡುವಾಗ. ಹೇಳ್ಕೊಂಡು ಶಾಸ್ತ್ರ ಮಾಡಿದ ನಂತರ ಎಲ್ಲರೂ ಸಹ ಈ ಥರ ಆಶೀರ್ವಾದ ಅಕ್ಕಿ ಹಾಕಿ ಜೊತೆ ಹಾಕಿ ನಮಸ್ಕಾರ ಮಾಡಿಕೊಂಡು ಒಳ್ಳೆಯದಾಗಲಿ ಅಂತ ಮಾಡ್ತಾರೆ ನಮ್ಮ ಕೈಗಳು ಸೇರಿ. ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ನೋಡೋದಕ್ಕೆ. ಆದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಈ ಥರ ಎಲ್ಲ ಮಾಡ್ಕೊಂಡು. ಅವಾಗಲೇ ಕುಡಿದ್ರೆ ಮತ್ತೆ ಕುಡಿತಾವಳೆ. ಇದೆಲ್ಲ ಆದ ನಂತರ ಆರತಿ ಮಾಡಿಕೊಂಡು ಹುಡುಗಿನ ಎಬ್ಬರಿಸ್ತಾರೆ. ಇಷ್ಟಕ್ಕೆ ಹುಡುಗ ಹುಡುಗಿ ಶಾಸ್ತ್ರ ಮುಗೀತು. ಮತ್ತು ಬೆಳಗಿನ ಶಾಸ್ತ್ರ ಎಲ್ಲ ಇದೆ. ನಾನು ಅದೇ ಹೇಳಿದ್ನಲ್ಲ ವಿಡಿಯೋ ನನಗೆ ಈ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಅಷ್ಟೇ ನಾವು ಇಷ್ಟವರೆಗೂ ಅಷ್ಟವರೆಗೂ ಇರೋಕ್ಕಾಗಲಿಲ್ಲ. ಅದಾದ ನಂತರ ನಮ್ಮ ಮನೆಯವ್ರಿಗೆ ಮಾವ ಆಗಬೇಕಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರನ್ನ ಕೂರಿಸಿ ಇವರು ಅರುಣ್ಗಡ್ಗೆ ಅಂತ ಓದಿಸ್ತಾರೆ. ಅಂದರೆ ಅಲ್ಲಿಂದ ಕೂತ್ಕೊಂಡು ತೊಗೊಂಬಂದು ಬೋರಿಂದ ಕೂತ್ಕೊಂಡು ತೊಗೊಂಬರ್ತಾರೆ. ಅದಕ್ಕೆ ಇವರಿಗೆ ಈ ಥರ ಕೂರಿಸ್ಬಿಟ್ಟು ಅವರಿಗೆ ಸಹ ಕಂಕಣ ಕಟ್ಟಿ ಕಂಕಣ ಇದು ಮಾಡ್ಕೊಂಡು ಇದು ಮಾಡಿಸ್ಬೇಕು. ಅದನ್ನು ಸಹ ಇವರಿಗೆ ಮಾಡಿಸ್ತಾಯಿದ್ರು. ರಂಗು ಹಂಗೆ ಮಾಡು. ಹುಡುಗಿ ಒಂದ್ಸತಿ ಓಡ್ ಬರ್ಬೇಕು, ಹುಡುಗ ಒಂದ್ಸತಿ ಓಡ್ ಬರ್ಬೇಕು. ಇವ್ರು ಹೇಳಿದ್ನಲ್ಲ ಫಸ್ಟ್ ಬರ್ತ್ಡೇಗೆಲ್ಲ ವಿಶ್ ಮಾಡ್ತಿದ್ರಂತಲೇ. ಇವ್ರು ಯಾವುದು ನಮ್ಮ ಮನೆಯವರ ಅಕ್ಕನ ಮಗ, ಅಂದರೆ ರಿಲೇಟಿವ್ಸ್ ಚಿಕ್ಕಪ್ಪನ ಮಗ. ಅದಾದ ನಂತರ ಇಲ್ಲಿ ಬೆಳಗ್ಗೆಗೆ ಮತ್ತು ರೆಡಿಯಾಗಿ ರಿಸೆಪ್ಷನ್ ಮುಹೂರ್ತದಲ್ಲಿ ಬರೋ ಹೊತ್ತಿಗೆ ನಾವು ಮುಹೂರ್ತ ಎಲ್ಲ ಆಗಿಬಿಟ್ಟಿತ್ತು, ತಾಳಿ ಶಾಸ್ತ್ರ ಎಲ್ಲ. ನಾವು ಅದಾದ ನಂತರ ಬಂದ್ವಿ. ಬೆಳಗ್ಗೆ ಹೋಗಿದ್ದು ಲೇಟ್ ಆಯ್ತಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ನಾವು ಬರೋ ಹೊತ್ತಿಗೆ ಮನೆಗೆ ಹೋಗಿದ್ವಿ. ಅಲ್ಲಿಂದ ಬರೋ ಹೊತ್ತಿಗೆ ಲೇಟ್ ಆಗೋಯಿತು. ಅಲ್ಲಿಂದ ಬಂದು ನಾವು ಮುಹೂರ್ತ ಮಾಡಿಕೊಂಡು ಮತ್ತು ರಿಸೆಪ್ಷನಿಗೆಲ್ಲ ನಿಲ್ಸೋತಿ ನಾವು ಇದೇ ಇರುತ್ತಲ್ಲ ರಿಲೇಷನ್ಸ್ ಎಲ್ಲ ಎಲ್ಲರೂ ಸೇರ್ಕೊಂಡಿರ್ತೀವಿ ಅಂತ ಹೇಳ್ಬಿಟ್ಟು ಫೋಟೋ ಕ್ಲಿಕ್ ಮಾಡ್ಕೊಳ್ಳೋಣ ಅಂತ ಎಲ್ಲರೂ ಸಹ ಫೋಟೋ ಕ್ಲಿಕ್ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು, ಖುಷಿಯಾಗಿತ್ತು. ರೀಲ್ಸ್ ಎಲ್ಲ ಮಾಡಿಕೊಂಡು ನಗಾಡಿಕೊಂಡು ಫೋಟೋ ಕ್ಲಿಕ್ ಮಾಡಿಕೊಂಡು ಹಿಂಗಲ್ಲ ಈ ಥರ ಅಂತ ಹೇಳ್ಕೊಂಡು ಚೆನ್ನಾಗಿತ್ತು. ನೋಡಿ ನನ್ನ ಮಗನೂ ಸಹ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಿದ್ದ. ಎಲ್ಲರೂ ಸಹ ಫೋಟೋ ಕ್ಲಿಕ್ ಮಾಡ್ಕೊಂಡ್ವಿ. ಹಾಗೆ ಅವರು ರಿಸೆಪ್ಷನ್ ನಿಂತ್ಕೊಳ್ಳೋ ಟೈಮನ್ನು ನಾವು ಸಹ ಫೋಟೋ ಕ್ಲಿಕ್ ಮಾಡ್ಕೊಂಡ್ವಿ. ಪ್ಲೀಸ್ ಹಾಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ವಿಡಿಯೋ ಸಂಪೂರ್ಣ ನೋಡಿ ಸಪೋರ್ಟ್ ಮಾಡಿ. ಇವತ್ತಿಗೆ ನನ್ನ ವಿಡಿಯೋ ಇಷ್ಟ ಆಗಿರುತ್ತೆ. ಯಾವ್ಯಾವ ಥರ ಫೋಟೋ ಇತ್ತು, ಯಾವ ಥರ ನಮ್ಮ ಮದುವೆ ಶಾಸ್ತ್ರಗಳೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಸಹ ಕಮೆಂಟಲ್ಲಿ ಹೇಳಿ. ನಮಗಂತೂ ತುಂಬ ಅಂದರೆ ತುಂಬ ಖುಷಿಯಾಗಿದ್ದು ಫಂಕ್ಷನ್ ಮುಗಿಸ್ಕೊಂಡು ಬಂದ್ವಿ. ಥ್ಯಾಂಕ್ಸ್ ಫಾರ್